ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಾಡ್ತಿರೋ ರೆಸಿಪಿ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಅದೇ ಎಗ್ ನೂಡಲ್ಸು, ಮೊಟ್ಟೆ ನೂಡಲ್ಸು. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಈ ಸಲ ಸೂಪಿಯಾಗಿ ಮಾಡಿದ್ದೀನಿ, ತುಂಬ ಡ್ರೈ ಮಾಡಿಲ್ಲ. ಸೂಪಿಯಾಗಿ ಸಿಗಬೇಕು, ತುಂಬ ಚೆನ್ನಾಗಿತ್ತು. ನಾನು 3 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಫಸ್ಟು ಒಂದು 4-5 ಚಿಲ್ಲೀಸು ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ, ಅರ್ಧ ಟೊಮೊಟೊ, 3 ಮೊಟ್ಟೆ, 3 ಜನಕ್ಕೆ ಅಂತ ಹೇಳಿದ್ನಲ್ಲ, ಮತ್ತು ಒಂದು ಆನಿಯನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಪ್ಪಿ ತೊಗೊಂಡಿದ್ದೀನಿ. ನಮ್ಗೆ ಸ್ವಲ್ಪ ಇಪ್ಪಿ ಇಷ್ಟ ಆಗುತ್ತೆ ಕಂಪೇರ್ ಟು ಮ್ಯಾಗಿ. ಆ ಇಪ್ಪಿಲಿ 3 ತೊಗೊಂಡಿದ್ದೀನಿ. ನೆಕ್ಸ್ಟು ಆಯಿಲ್ನ ವೆಸಲ್ಗೆ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಥರ ಅದು ಬ್ರೌನ್ ಕಲರ್ ಟರ್ನ್ ಆದಮೇಲೆ ಈ ಥರ ಮೆಣಸಿನ್ಕಾಯಿ ಇತ್ತಲ್ಲ, ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ. ಓಕೆ, ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತಂದರೆ, ನಾನು ಫಸ್ಟೇ ಅದು ಮಸಾಲ ಇರುತ್ತಲ್ಲ, ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಆವಾಗ ಎಲ್ಲದಕ್ಕೂ ಹಿಡಿಯುತ್ತೆ ಮಸಾಲ ಅಂತ. ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಲ್ಲ, ಫಸ್ಟೇ ಆ್ಯಡ್ ಮಾಡ್ಕೊತೀನಿ. ಸೊ ಎಣ್ಣೆಗೆ ಮಸಾಲ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ನೀರು ಹಾಕ್ಕೊತಾ ಇದ್ದೀನಿ. ಎಷ್ಟು ನೋಡ್ಕೊಂಡು 3 ಜನಕ್ಕೆ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸೂಪಿ ಬೇಕಂತ ಹೇಳಿದ್ನಲ್ಲ, ಅದಕ್ಕೆ ಒಂಚೂರು ನೀರು ಎಕ್ಸ್ಟ್ರಾನೇ ಹಾಕಿದ್ದೀನಿ ಈ ಸಲ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಇಪ್ಪಿನ ಮುರ್ಕೊಂಡು ಹಾಕಿದ್ದೀನಿ. ಸೊ ಅವಾಗ ತಿನ್ನೋದಕ್ಕೆ ನನಗೆ ಉದ್ದ ಬೇಕಂತ ಅನಿಸಲ್ಲ. ತಿಂತಾಯಿದ್ರೆ ಶಾವಿಗೆ ಥರ ಬಾಯಿಗೆ ಸಿಕ್ಕಿದ್ರೆ ಸಾಕಂತ ಅನಿಸುತ್ತೆ. ನೆಕ್ಸ್ಟ್ ಮೊಟ್ಟೆನ ಒಂದೊಂದು ಹೊಡ್ಕೊಂಡು 3 ಮೊಟ್ಟೆ ಯೂಸ್ ಮಾಡಿದ್ದೀನಿ. 3 ಸೈಡ್ ಹಾಕೋತಾ ಇದ್ದೀನಿ. 3 ಮೊಟ್ಟೆ ಈ ಥರ ಹೊಡ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಇಡಿ. ಮೊಟ್ಟೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಒಂದು ಸ್ವಲ್ಪ ಅದನ್ನು ಕಲಸೋಕೆ ಹೋಗಬೇಡಿ. ಒಂದು 5 ನಿಮಿಷ ಆದಮೇಲೆ ಬೇಕಾದರೆ ಕ್ಲೋಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡಿ. 5 ನಿಮಿಷ ಆದಮೇಲೆ ತೆಗೆದು ನೋಡಿ, ಒಂಚೂರು ಅದು ಮೊಟ್ಟೆ ಗಟ್ಟಿಯಾಗಿ ಬರುತ್ತೆ. ಆವಾಗ ನೀವು ತಿರುಗಿಸಿದ್ರು ಒಡೆಯಲ್ಲ ಅದಕ್ಕೆ, ಇಲ್ಲಾಂದರೆ ಯೆಲ್ಲೋ ಕಲರ್ ಹೊಡೆದ್ಬಿಡುತ್ತೆ. ಮೇಲ್ಗಡೆ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ, ಅದು ಆಪ್ಷನಲ್ಲು. ನಾವು ಯೂಶ್ವಲಾಗಿ ಆಮ್ಲೆಟಿಗೆ ಪೆಪ್ಪರ್ ಪೌಡ್ರ್ ಹಾಕ್ತೀವಲ್ಲ, ಹಂಗೆ ಹಾಕ್ಕೊಂಡೆ ರುಚಿ ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡೋಕ್ಕೆ. ಬಟ್ ಚೆನ್ನಾಗಿ ಬಂದಿತ್ತು. ಸೊ ಈ ಥರ ಆ 3 ಸೈಡ್ ಮೊಟ್ಟೆ ಇರೋ ಕಡೆ ಮಾತ್ರ ಹೆಂಗೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೆ. ಸೊ ಆಲ್ಮೋಸ್ಟ್ ಬೇಯ್ತಾ ಬಂತು. ನಿಮ್ಗೆ ಈ ಥರ ದಪ್ಪ ಮೊಟ್ಟೆ ಬೇಡ ಅಂದರೆ ಈ ಥರ ಬೇಕಾದ್ರೆ ಕಲಿಸ್ಕೊಂಬಿಟ್ರೆ ಪೀಸ್ ಥರ ಆಗುತ್ತೆ. ನಮ್ಗೆ ಸ್ವಲ್ಪ ಹಂಗೆ ಬೇಕಿತ್ತು ದಪ್ಪ ಮೊಟ್ಟೆ, ಅದಕ್ಕೆ ಒಂಚೂರು ಸ್ಲೋ ಆಗಿ ಸ್ಟಿರ್ ಮಾಡ್ತಾಯಿದ್ದೆ. ಅದೆಲ್ಲದಕ್ಕೂ ಹಿಡಿಬೇಕು. ಸ್ವಲ್ಪ ಒಂಚೂರು ಆಚೆ ಈಚೆ ಹೊಡೆದಿರುತ್ತೆ, ಸ್ವಲ್ಪ ಸಿಗುತ್ತೆ. ಸೊ ಈ ಥರ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ, ನಿಜ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ, ನಿಮ್ಗಳಿಗೂ ಇಷ್ಟ ಆಗುತ್ತೆ. ಚೆನ್ನಾಗಿ ಅನಿಸುತ್ತೆ ನೋಡಿ. ಸೂಪಿ ಕಾಣ್ತಿದ್ಯಾ? ಓಕೆ, ಎಗ್ ನೂಡಲ್ಸ್ ರೆಡಿ, ಇಪ್ಪಿ ನೂಡಲ್ಸ್ ರೆಡಿಯಾಗಿದೆ. ಅದಕ್ಕೆ ಮೇಲ್ಗಡೆ ಗಾರ್ನಿಷಿಂಗ್ಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೂಪರಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಇದೇ ಥರ ಈಸಿಯಾಗಿರೋ ರೆಸಿಪಿ ತೊಗೊಂಬರ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಕೊಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.